1906ರಲ್ಲಿ ನಡೆದ ಕೂಟಗಳು. ಸಿಂಹಾಸನದ ಮೇಲೆ ದೇವಯಜ್ಞದ ಕುರಿಮರಿ. ಜಾನ್ ಹೈಡ್. ಅಧ್ಯಾಯ 4. ದೇವರು ತಿರುಗಿ ಅನುದಿನವೂ ದಾಸರಾದ ಜಾನ್ ಹೈಡ್ರವರನ್ನು ಶರೀರದಲ್ಲಿಯೂ ಆತ್ಮಿಕ ಜೀವಿತದಲ್ಲಿಯೂ ಬಲಪಡಿಸಿ ನಡೆಸುತ್ತಾ ಬಂದನು. ಅವರು ತಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಅತ್ಯಧಿಕವಾದ ಬೆಳವಣಿಗೆಯನ್ನು ಹೊಂದಿದರು. ಮಕ್ಕಳ ಪಾಪ ಕ್ಷಮಾಪಣೆಗಾಗಿಯೂ ರಕ್ಷಣೆಗಾಗಿಯೂ ಪ್ರಾರ್ಥಿಸುತ್ತಿದ್ದರು. ಸಭೆ ಮೇಲೆ ಹೊರಿಸಿರುವ ಸೇವೆಯ ಭಾರವನ್ನು ಅಧಿಕವಾಗಿ ತಿಳಿದಿದ್ದರು. ರಕ್ಷಕನಾದ ಯೇಸು ಕುಡಿದ ಪಾತ್ರೆಯಲ್ಲಿ ತಾನು ಕುಡಿಯುವಂತೆಯೂ ಆತನು ಹೊಂದಿದ ದೀಕ್ಷಾಸ್ನಾನದಲ್ಲಿ ತಾನು ಹೊಂದಬೇಕೆಂಬುದೇ ಅವರ ಉದ್ದೇಶವಾಗಿತ್ತು. ಈ ಲೋಕದಲ್ಲಿರುವ ಸಭೆ ಎಂಬ ದೇಹಕ್ಕೆ ಪವಿತ್ರಾತ್ಮನಾಗಿರುವ ಕ್ರಿಸ್ತನೇ ತಲೆಯಾಗಿದ್ದಾನೆ. ಈ ಮಹಿಮೆ ಅರಸನು ತಾನೇ ಸಿಂಹಾಸನದಲ್ಲಿ ಆಸೀನನಾಗಿರುವ ದೇವರ ಯಜ್ಞದ ಕುರಿಮರಿಯಾಗಿ ತನ್ನ ಭಕ್ತನಾದ ಜಾನ್ ಹೈಡ್ರವರಿಗೆ ಆಗಿಂದಾಗೆ ದರ್ಶನದ ಮೂಲಕ ಪ್ರಕಟಿಸಿಕೊಳ್ಳುತ್ತಿದ್ದನು. ಇಂದು ತನ್ನ ಶರೀರವಾಗಿರುವ ಈ ಪರಿಶುದ್ಧ ಸಭೆಗಾಗಿ ಸಭಾನಾಯಕರು ಯೇಸು ಕ್ರಿಸ್ತನನ್ನು ಆತ್ಮದಲ್ಲಿ ಅಘೋರವಾಗಿ ಹಿಂಸೆಪಡಿಸಿ ವೇದನೆ ಪಡಿಸಿದರು. ಈ ಸತ್ಯವು ಸತ್ಯವೇದದಲ್ಲಿ ಬರೆದಿದೆ. ಶರೀರವಾಗಿರುವ ಸಭೆಗೆ ಯೇಸು ಕ್ರಿಸ್ತನೇ ಜೀವನಾಡಿಯಾಗಿಯೂ ಸಭೆಗೆ ಆಜ್ಞೆಯಾಗಿಯೂ ಜೀವವನ್ನೇ ಕೊಡುವವನಾಗಿಯೂ ಇದ್ದಾನೆ. ಈಗ ನಮಗಾಗಿ ಪರಲೋಕದಲ್ಲಿ ಬೇಡುವವನಾಗಿದ್ದಾನೆ. ಹೀಗಿರುವಾಗ ಕ್ರಿಸ್ತನವರು ಕ್ರಿಸ್ತನಿಗಾಗಿ ಸೇವೆ ಮಾಡುವುದನ್ನೇ ತಮ್ಮ ಉದ್ದೇಶವನ್ನಾಗಿಯೂ ಮಕ್ಕಳ ರಕ್ಷಣೆಗಾಗಿಯೂ ಹಿತಕ್ಕಾಗಿಯೂ ಪ್ರಯಾಸ ಪಡಬೇಕು. ನಮ್ಮ ಪರಮ ತಂದೆಯಾದ ದೇವರ ಬಳಿ ವಿಜ್ಞಾಪನೆ ಮಾಡುವವರಾಗಿಯೂ ಇರಬೇಕು. ಈ ಜವಾಬ್ದಾರಿಯು ನಮ್ಮ ಮೇಲಿದೆ ಎಂದು ಇದು ಕ್ರಿಸ್ತನ ಸೇವಕರು ಎಂಬುದರ ಅರ್ಥ. ಇನ್ನೂ ನಮಗಾಗಿಯೂ ನಮ್ಮ ಪಾಪಗಳ ಕ್ಷಮಾಪಣೆಗಾಗಿಯೂ ರಕ್ಷಣೆ ಹೊಂದುವುದಕ್ಕಾಗಿಯೂ ಎಲ್ಲ ಮಕ್ಕಳಿಗಾಗಿಯೂ ನಮ್ಮ ರಕ್ಷಕನಾದ ಯೇಸುವು ತಂದೆಯಾದ ದೇವರ ಬಳಿ ನಿಟ್ಟುಸಿರಿನಿಂದ ಬೇಡುತ್ತಿದ್ದಾನೆ ಎಂಬುದನ್ನು ಮರೆಯದಿರೋಣ. ಈ ಗುಣಾತಿಶಯಗಳನ್ನೇ ಜಾನ್ ಹೈಡ್ರವರು ಮಾದರಿಯಾಗಿ ಮಾಡಿಕೊಂಡಿದ್ದರು. ಆಗಾಗ್ಗೆ ಅವರು ಈ ಭೂಲೋಕದ ಮಕ್ಕಳಿಗಾಗಿಯೂ ಮುಖ್ಯವಾಗಿ ಯೇಸುಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಮಕ್ಕಳಿಗಾಗಿಯೂ ಕಣ್ಣೀರು ಸುರಿಸುತ್ತಾ ಬೇಡಿಕೊಳ್ಳುತ್ತಿದ್ದರು. ಕ್ರಿಸ್ತನು ತನ್ನನ್ನು ಹಿಡಿದು ಕೊಡಲ್ಕಿರುವ ಹಿಂದಿನ ರಾತ್ರಿ ಕೊನೆಯದಾಗಿ ತನ್ನ ಶಿಷ್ಯರೊಂದಿಗೂ ಮಾತನಾಡಿದ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಳೋಣ. ನಿಮಗೆ ದುಃಖವಾಗುವುದು, ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಯೆಹೋವನ ಸುವಾರ್ತೆ 16ನೇ ಅಧ್ಯಾಯ ವಚನ 20. ಆತನು ತನ್ನ ಶಿಷ್ಯರಿಗೆ ಮಾಡಿದ ವಾಗ್ದಾನವು ಇದೆ. ಅವರುಗಳ ದುಃಖವು ಸಂತೋಷವಾಗಿಯೂ ಜಯಘೋಷವಾಗಿಯೂ ಆನಂದದಿಂದ ಸ್ತುತಿ ಹಾಡುಗಳನ್ನು ಹಾಡುವುದಾಗಿಯೂ ಮಾರ್ಪಟ್ಟಿದ್ದು. ಭಕ್ತರಾದ ಜಾನ್ ಹೈಡ್ರವರು ಇದನ್ನು ದೃಢವಾಗಿ ನಂಬಿದರು. 1906ರಲ್ಲಿ ನಡೆದ 3ನೆಯ ಅಧಿವೇಶನದಲ್ಲಿ ದೇವರು ಜಾನ್ ಹೈಡ್ರವರೊಂದಿಗೂ ಇನ್ನೂ ಹಲವು ದೇವರ ಮಕ್ಕಳ ವಿಜ್ಞಾಪನೆಗಳಿಗಾಗಿಯೂ ಮೋರೆಗಾಗಿಯೂ ಕಿವಿಗೊಟ್ಟನು ಎನ್ನುವುದನ್ನು, ಸಾವಿರಾರು ಮಕ್ಕಳ ಮೇಲೆ ಕೃಪೆಯ ಪ್ರವಾಹವನ್ನು ಪರಿಶುದ್ಧಾತ್ಮನನ್ನು ಸುರಿಸುವಾಗ ಮಾತ್ರವಲ್ಲದೆ ಅವರುಗಳಿಗೆ ದೇವ ಸನ್ನಿಧಾನದಲ್ಲಿ ಇತರರಿಗಾಗಿ ವಿಜ್ಞಾಪಿಸುವ ಆತ್ಮಭಾರವನ್ನು ಕೊಟ್ಟನು ಹಾಗೂ ವರವನ್ನು ಕೊಟ್ಟನು ಎಂಬುದು ಸ್ಪಷ್ಟವಾಗಿ ತಿಳಿಯಿತು ಎಂದು ಹೇಳಬಹುದು. ಇದನ್ನು ಎತ್ತಿ ತೋರಿಸುವುದಕ್ಕಾಗಿ ಅಲ್ಲಿ ಕೂಡಿದ ಮಕ್ಕಳ ಮಧ್ಯದಲ್ಲಿ ನಡೆದ ಒಂದು ಸಂಭವವನ್ನು ಹೇಳಬಹುದು. ಈ ಸಭೆಯ ಕೂಟದಲ್ಲಿ ಭಾಗವಹಿಸಲು ಭಾರತೀಯ ಕ್ರೈಸ್ತ ಸ್ತ್ರೀಯೊಬ್ಬರು ಬಂದಿದ್ದರು. ಅವರ ತಂದೆಯು ಆಕೆಯ ಕ್ರೈಸ್ತ ವಿಶ್ವಾಸಕ್ಕೆ ಅಡ್ಡಿಯಾಗಿದ್ದರು ಹಾಗೂ ಆಕೆಯನ್ನು ಬಹಳ ಹಿಂಸೆ ಪಡಿಸುತ್ತಿದ್ದರು. ಆಕೆಯು ಸಿಯೋಲ್ ಕೋಟ್ ನಗರದಲ್ಲಿ ನಡೆದ ಕೂಟಕ್ಕೆ ಬಂದಳು. ಪ್ರಾರ್ಥನಾ ಕೋಣೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತು ತನ್ನ ಚಿಂತೆಯನ್ನೆಲ್ಲ ತಿಳಿಸಿದಳು. ಕ್ರಿಸ್ತನ ಕರುಣೆಗಾಗಿಯೂ ಸಮಾಧಾನಕ್ಕಾಗಿಯೂ ಬೇಡಿದಳು. ಆಗ ದೇವರು ಅವಳೊಂದಿಗೆ ಮಾತನಾಡಿ ಅವಳ ಪಾಪಗಳನ್ನು ಅವಳ ಕೊರತೆಗಳನ್ನು ತಿಳಿಸಿದನು. ಆಗ ಅವಳು ಪಶ್ಚಾತ್ತಾಪದಿಂದ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡಳು. ಹೊಸ ತೀರ್ಮಾನವನ್ನು ಮಾಡಿ ತನ್ನನ್ನು ಸಂಪೂರ್ಣವಾಗಿ ರಕ್ಷಕನಾದ ಯೇಸುಕ್ರಿಸ್ತನಿಗೆ
ಅರ್ಪಿಸಿಕೊಂಡಳು. ಅದರೊಂದಿಗೆ ಇನ್ನೂ ರಕ್ಷಣೆ ಹೊಂದದೆ ಇದ್ದ ತನ್ನ ತಂದೆಯ ಮೇಲೆ ಅವಳಿಗೆ ಕರುಣೆ ಉಂಟಾಯಿತು. ಅವರಿಗಾಗಿ ಭಾರದಿಂದ ಪ್ರಾರ್ಥಿಸಿದಳು. ಅಲ್ಲಿ ಕೂಡಿ ಬಂದಿದ್ದ ದೇವರ ಮಕ್ಕಳೆಲ್ಲರನ್ನು ತನ್ನ ತಂದೆಗಾಗಿ ಪ್ರಾರ್ಥಿಸುವಂತೆ ಕೇಳಿಕೊಂಡಳು. ಆಗ ಪವಿತ್ರಾತ್ಮನು ತನ್ನ ಶಕ್ತಿಯನ್ನು ತೋರ್ಪಡಿಸಿ ಕ್ರಿಯೆ ಮಾಡುತ್ತಾನೆ. ಅಲ್ಲಿ ಕೂಡಿ ಬಂದಿದ್ದ ಎಲ್ಲರೂ ಏಕಾಗ್ರತೆಯಿಂದ ಪ್ರಾರ್ಥಿಸುತ್ತಾರೆ. ಎಲ್ಲರೂ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೆ. ಅಲ್ಲಿದ್ದ ಯಾರಿಗೂ ಆಕೆಯ ತಂದೆಯ ಪರಿಚಯವಿರಲಿಲ್ಲ. ಯಾರೂ ಅವರನ್ನು ನೋಡಿರಲಿಲ್ಲ. ಆದರೂ ಅವರಿಗಾಗಿ ಎಲ್ಲರೂ ಏಕಮನಸ್ಸಿನಿಂದ ಪ್ರಾರ್ಥಿಸಿದರು. ಹೀಗೆ ದೇವರ ಮಕ್ಕಳು ಇತರರಿಗಾಗಿಯೂ ಪ್ರಾರ್ಥಿಸಬೇಕು. ಆತ್ಮಿಕ ದಾಹ ಉಳ್ಳವರಿಗಾಗಿಯೂ ನಾವು ಪ್ರಾರ್ಥಿಸಬೇಕೆನ್ನುವುದನ್ನು ಆ ಕೂಟದಲ್ಲಿ ಪ್ರತಿಯೊಬ್ಬರು ಕಣ್ಣೀರಿನಿಂದಲೂ ಆತ್ಮಭಾರದಿಂದಲೂ ಪ್ರಾರ್ಥಿಸಿದರು. ಅಲ್ಲಿ ಕೂಡಿದ್ದ ಮಕ್ಕಳೆಲ್ಲರ ಮೇಲೆ ಪವಿತ್ರಾತ್ಮನು ಬಂದಿಳಿದನು. ನಮ್ಮ ಪ್ರಾರ್ಥನೆಯು ಕೇಳಲ್ಪಟ್ಟಿತೆಂದು ಅವರೆಲ್ಲರೂ ನಂಬಿದರು. ತಂದೆಯೊಡನೆ ಮಾತನಾಡಿ ಸಂಚರಿಸಿದ ಅನುಭವವನ್ನು, ಗೆತ್ಸೆಮನೆ ಅನುಭವವನ್ನು, ಪೆಂತೆಕೋಸ್ತ್ ದಿನದ ಅನುಭವವನ್ನು ಸವಿದು ಆನಂದಿಸಿ ಪರವಶಗೊಂಡು ದೇವರನ್ನು ಸ್ತುತಿಸಿದರು. ಈ ಪ್ರಾರ್ಥನೆಯ ಐಕ್ಯತೆಯು ನನ್ನ ಹೃದಯದಲ್ಲಿ ಆಳವಾಗಿ ಬೇರೂರಿತು. ಈ ಸಂತೋಷವು, ಪರವಶವು ತುಂಬಿದ ಅನುಭವವು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾರದ ಅನುಭವ. ಇದನ್ನು ನಾನೆಂದಿಗೂ ಮರೆಯುವುದಿಲ್ಲ. ಅಲ್ಲಿ ಆ ಪ್ರಸನ್ನತೆಯನ್ನು ನೋಡಿದ ಸಹೋದರರೊಬ್ಬರು ಇದನ್ನು ಬರೆದಿದ್ದರು. ರಕ್ಷಕನಾದ ಯೇಸು ಕ್ರಿಸ್ತನು ನಮಗೆ ಕೃಪೆಯಿಂದಲೂ ಉಚಿತವಾಗಿಯೂ ಅನುಗ್ರಹಿಸುವ ಪಾಪ ಕ್ಷಮಾಪಣೆಯನ್ನು, ರಕ್ಷಣೆಯನ್ನು ಹೊಂದಿದ ನಂತರ ಇತರ ಮಕ್ಕಳನ್ನು ಈ ಹೊಸ ಅನುಭವಕ್ಕೆ ನಡೆಸುವ ಭಾರವನ್ನು, ಜವಾಬ್ದಾರಿಯನ್ನು ಹೊರಲು ನಾವು ಕರೆಯಲ್ಪಟ್ಟಿದ್ದೇವೆ. ಹೀಗೆ ಆತ್ಮಗಳನ್ನು ಆದಾಯ ಮಾಡಬೇಕು ಎನ್ನುವ ಹಂಬಲವು, ದಾಹವು ನಮ್ಮಲ್ಲಿರಬೇಕು ಎಂಬುದನ್ನು ಪವಿತ್ರಾತ್ಮನು ನಮಗೆ ತಿಳಿಸುತ್ತಾನೆ. ಈ ಸತ್ಯವನ್ನು ಅಂದು ಸಿಯೋಲ್ ಕೋಟ್ ನಗರದಲ್ಲಿ ಸಭೆಯಾಗಿ ಕೂಡಿದ ದೇವರ ಮಕ್ಕಳು ಕಂಡರು. ಈ ಕಾಲದಲ್ಲಿ ಜೀವಿಸುವ ನಾವು ಕೂಡ ಈ ಸತ್ಯವನ್ನು ತಿಳಿದು ಕ್ರಿಸ್ತನಿಗಾಗಿ ಕಾರ್ಯ ಮಾಡುವವರಾಗೋಣ. ಇನ್ನು ಗ್ರಹಿಸದೆಯೂ ಆ ಜ್ಞಾನದಲ್ಲಿಯೂ ನಾಶವಾಗುತ್ತಿರುವ ಲಕ್ಷಾನು ಜನರು ನಮ್ಮ ಮೂಲಕ ಕ್ರಿಸ್ತನ ಬಳಿಗೆ ಆಕರ್ಷಿಸಲ್ಪಡಬೇಕು. ಆಗಾಗ ಬೇಕಾದರೆ ನಾವು ಕ್ರಿಸ್ತನೊಂದಿಗೆ ಗೆತ್ಸೆಮನೆ ತೋಟದ ಅನುಭವಕ್ಕೆ ಪ್ರವೇಶಿಸಬೇಕು. ಹೀಗೆ ನಾವು ಪ್ರವೇಶ ಮಾಡಬೇಕೆಂದು ಕ್ರಿಸ್ತನು ಬಯಸುತ್ತಾನೆ. ಹೀಗೆ ಆತನ ಶ್ರಮೆಯಲ್ಲಿ ನಾವು ಪಾಲುಗಾರರಾಗುವುದು ನಮಗೆ ದೊರೆತ ಆಶೀರ್ವಾದದಿಂದ ತುಂಬಿದ ಒಂದು ಅನುಭವ. ಈ ಗೆತ್ಸೆಮನೆಯ ಅನುಭವದ ಮೂಲಕ ನಾವು ದೇವಕುಮಾರನೊಂದಿಗೆ ಬಹಳ ಹತ್ತಿರದಿಂದ ಐಕ್ಯತೆಯನ್ನು ಹೊಂದಿ ಸಂಚರಿಸುತ್ತೇವೆ. ಈ ರೀತಿಯಾಗಿಯೇ ತಪ್ಪಿಸಿಕೊಂಡ ಕುರಿಗಳಂತಿರುವ ಮಕ್ಕಳನ್ನು ತಿರುಗಿ ಮಂದೆಗೆ ಸೇರಿಸಬೇಕು ಎನ್ನುವುದು ದೇವರ ಅನಾದಿ ತೀರ್ಮಾನವಾಗಿದೆ. ನಮ್ಮ ಕಾರ್ಯಗಳಿಗಾಗಿ ಯಾರು ಹೋಗುವರು, ಯಾರನ್ನು ಕಳಿಸಲಿ ಎನ್ನುವುದೇ ಇಂದಿಗೂ ಆತನ ಪ್ರಶ್ನೆಯಾಗಿದೆ. ನಾವು ಲೋಕದ ಮಕ್ಕಳಿಗಾಗಿಯೂ ನಮ್ಮ ಸುತ್ತಲಿರುವ ಸುಂಕದವರಿಗಾಗಿಯೂ ನಮ್ಮ ಯಜಮಾನನಾದ ಕ್ರಿಸ್ತನ ಬಳಿ ಅಂಗಲಾಚಿ ಬೇಡುವ ಮನಸ್ಸುಳ್ಳರಾಗಿರುವೆವಾ? ಈ ಬಯಕೆಯು ನಮ್ಮಲ್ಲಿರುವುದಾದರೆ ನಿಶ್ಚಯವಾಗಿಯೂ ಕರ್ತನು ನಮ್ಮನ್ನು ಉಪಯೋಗಿಸಲು ಅನುಕೂಲವಾಗುವುದು ಮತ್ತು ಆತನ 2 ಆಜ್ಞೆಗಳನ್ನು ನಾವು ಕೈಕೊಂಡು ನಡೆದು ಅನುದಿನದ ಜೀವನದಲ್ಲಿ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವುದು ಅಗತ್ಯ. ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ಪರಿಶುದ್ಧತೆಯು ಇರುವುದು ಅವಶ್ಯ. ಎಲ್ಲ ಕಾರ್ಯಗಳಲ್ಲಿಯೂ ನಮ್ಮ ಸ್ವಂತ ಇಷ್ಟದಂತೆ ನಡೆಯದೆ ದೇವರ ಚಿತ್ತಕ್ಕನುಸಾರವಾಗಿಯೇ ನಡೆಯಬೇಕು. ಎರಡನೇದಾಗಿ ನಮ್ಮಲ್ಲಿ ಶುದ್ಧ ಹೃದಯವಿರಬೇಕು. ಪರಿಶುದ್ಧ ಪಾತ್ರೆಗಳಾಗಿ ನಮ್ಮನ್ನು ಆತನು ಉಪಯೋಗಿಸಲು ಬಯಸುತ್ತಾನೆ. ಪರಿಶುದ್ಧತೆ ಇಲ್ಲದೆ ಆತನ ಕೃಪೆಯು, ಶಕ್ತಿಯು ನಮ್ಮಲ್ಲಿ ಪ್ರವೇಶಿಸುವುದಿಲ್ಲ. ಹೊರಗಿನ ತೋರಿಕೆಯಲ್ಲಿ ಮಾತ್ರವಲ್ಲ, ಅಂತರಂಗದ ಜೀವಿತದಲ್ಲಿಯೂ ನಾವು ಪರಿಶುದ್ಧರಾಗಿರಬೇಕು. ಪರಿಶುದ್ಧ ಸಭೆಯಲ್ಲಿ ಪರಿಶುದ್ಧ ಆತ್ಮನಿಂದ ಶುದ್ಧೀಕರಿಸಲ್ಪಡಬೇಕು. ಇದುವರೆಗೂ ತಮ್ಮನ್ನು ಅರಿಯದಿರುವ ಹೃದಯಗಳಲ್ಲಿ ಆತ್ಮನು ಚಲಿಸುವಂತೆ ಕ್ರಿಯೆ ಮಾಡುವುದು ಪವಿತ್ರಾತ್ಮನ ಕಾರ್ಯವೇ? ಪಾಪದಿಂದ ತುಂಬಿದ ಶರೀರವನ್ನು, ಹೃದಯವನ್ನು ನಾವು ಪೂರ್ಣವಾಗಿ
ಕ್ರಿಸ್ತನ ಕರಗಳಿಗೆ ಒಪ್ಪಿಸಿಕೊಡಬೇಕು. ಆತನ ಬೆಳಕು ನಮ್ಮೊಳಗೆ ಬರುವಾಗ ನಿಶ್ಚಯವಾಗಿ ನಾವು ಶುದ್ಧೀಕರಿಸಲ್ಪಡುತ್ತೇವೆ. ಆಗ ನಾವು ಆತನ ಸೇವೆಗೆ ಅರ್ಹರಾಗುತ್ತೇವೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.